ಸಮಾಜದಲ್ಲೇ. ಪ್ರಭಾಕರ್ ಕೋರಿ ಅವ್ರದ್ದು ಹೌದು ಬೈ ಇಲ್ಲ ಕೀಲಿ ಸೊಸೈಟಿ ಅವರು ಅದ್ಭುತ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಅದಕ್ಕಾಗಿ ನಾವು ಎಷ್ಟೇ ಕೇಳೋದು ಸಿಂಪಲ್ಲಾಗಿ, ನೀವು ಎಷ್ಟು ಜನ ಬಡ ಮಕ್ಕಳು ಏನೂ ಇಲ್ಲದಂಥವ್ರು ಅದ್ರ ಲಿಂಗಾಯತರು ಬಂದರು, ಎಷ್ಟು ಜನಕ್ಕೆ ನೀವು MBBS ಮಾಡಿಸಿದಿರಿ, ಪಾಸ್ ಆಗಿದ್ದಾವ ಹುಡುಗರು ಹುಡುಗಿಯರು. ಅದೇ ಕಾಲಕ್ಕೆ BE ಎಷ್ಟು ಜನ ಆಗಿದಾರ, ME ಎಷ್ಟು ಜನ ಆಗಿದಾರ, ಫ್ರೀ ಆಗ್ಯಾವ್ರಿಗೆ. ಅಟ್ಲೀಸ್ಟ್ ಫೀ ಊಟದ ಬೇಕಾಗಿಲ್ಲ, ಫ್ರೀ ಆಗಿ ಕಲಿಸ್ತಾ ಇದ್ದೀರಿ. ಮತ್ತು BCom BA ಸಾಕಷ್ಟು ಅದು ನಿಮ್ಮಲ್ಲ ಎಷ್ಟು ಗೌರ್ಮೆಂಟ್ದು ಬಂದಿದ್ದಲ್ಲ, ನೀವು ಯಾಕೆ ಸಾಕಷ್ಟು ಗಳಿಸ್ತಾ ಇದ್ದೀರಿ ಅದರಿಂದ. ಮತ್ತು ಅದು ನಿಮ್ಮ ಸ್ವಯಂ ಅರ್ಜಿತ ಅಲ್ಲ, ಇಡೀ ಸಮಾಜ ದುಡ್ಡಲ್ಲಿ ಹಾಕಿದ್ದಾರೆ. ಸಪ್ತರ್ಷಿಗಳು ತಮ್ಮ ಇಡೀ ಜೀವಿತವನ್ನು ಅಲ್ಲಿ ಹಾಕಿದ್ದಾರೆ. ಇದು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಲಿಂಗರಾಜರಂಥ ಮಹಾನ್ ಸಿರಸಂಗಿಯ ನಮ್ಮ ಇವರು ಎಷ್ಟೊಂದು ದಾನ ಮಾಡಿಲ್ಲ ನಿಮ್ಗೆ, ಅದ್ರ ಪ್ರತಿಫಲ ಅವ್ರು ಬೇಕೋ ಬೇಡ. ಮತ್ತು ಎಲ್ಲರೂ ದುಡಿತಾ ಇದ್ದೀರಿ, ಇವತ್ತಿನ ಸಾಕಷ್ಟು ಇನ್ಕಮ್ ಬರ್ತಾ ಇದೆ. ಇರಲಿ, ಸಿದ್ಧಾಂತದ ಮಠದ ಸಿದ್ಧಾಂತ ಇರಲಿ, ಇದ್ದವರಿಂದ ಇಸ್ಕೊಳ್ಳೋದು, ಇಲ್ಲದವ್ರಿಗೆ ಹಂಚೋದು. ನೀವು ಇದನ್ನು ಲಿಂಗಾಯತ ಹೆಸರಲ್ಲಿ ಕಟ್ಟಿದ್ದೀರಿ, ಇದ್ದವ್ರನ್ನ ತೊಗೊಳ್ರಿ. ಅದನ್ನು ಬೆಳಿಬೇಕಾದ್ರೆ ನಿಮಗೆ ಖರ್ಚದ, ಪೇಮೆಂಟ್ ಮಾಡಬೇಕು, ಮತ್ತೇನು ಮಾಡಬೇಕು, ಖರ್ಚು ಸಾಕಷ್ಟು ಅದ. ಅದೇ ಕಾಲ ಉಳಿದಿದ್ರೊಳಗೆ ಒಂದಿಷ್ಟು ಪರ್ಸೆಂಟೇಜ ಇಂತಿಷ್ಟು ನಾವು ಮಾಡಿದ್ದೀವಪ್ಪ ಅಂತ ಬಿಡುಗಡೆ ಮಾಡಿರಿ. ನೀವೇನು ಮಾಡಿದ್ರೆ ನಾವು ಆರೋಪ ಮಾಡ್ತಾಯಿದ್ವಿ ನಿಮ್ಮ ಮೇಲೆ, ಇದು ಬಿಡುಗಡೆ ಮಾಡಿ ಉತ್ತರ ಕೊಟ್ಟು ಅದನ್ನು ಪ್ರಕಟ ಮಾಡ್ತೀವಿ. ಅದು ಇವತ್ತು ಮಾಡಿದ್ರೆ ಭಾಳ ಸಂತೋಷ. ಯಾಕೆಂದ್ರೆ ಜನಕ್ಕೆ ಗೊತ್ತಾಗಿಲ್ಲ, ಪಾಪ ಸುಮ್ಮನೆ ನಿಮಗೆ ಆರೋಪ ಮಾಡೋದು ತಪ್ಪು. ನಾವು ಆದರೂ ಕೆಲವೊಂದು ಸತ್ಯಗಳು ಅನ್ನಿಸಿದಾಗ ಮಾತಾಡಬೇಕಾಗದ ಪತ್ರಿಕಾ ಧರ್ಮ. ಆ ದಿಶೆಯಲ್ಲಿ ನಾವು ನಿಮಗೆ ಈ ಮಾತುಗಳು ಹೇಳ್ತಾ ಇದ್ದೀವಿ. ನೀವು ತಿಳಿದವರಿದ್ದೀರಿ, ಪ್ರಾಜ್ಞರಿದ್ದೀರಿ, ಸಾಕಷ್ಟು ನಿಮ್ಮ ಬಗ್ಗೆ ನೀವು ಅರಿವಿದ್ದವರಿದ್ದೀರಿ, ಸಮಾಜದ ಬಗ್ಗೆ ತಿಳುವಳಿಕೆ ಅದ. ಲಿಂಗಾಯತ ಸಮಾಜದ ಬಗ್ಗೆ ಅದು ಲಿಂಗಾಯತ ಹೆಸರ ಮೇಲೆ ಲಾಭ ಮಾಡ್ಕೊಳ್ಳೋದು ಗೊತ್ತದ, ಆದರೆ ಅದು ಬಂದ ಲಾಭದಲ್ಲೇ ಅವ್ರಿಗೆ ಹಂಚೋದು ಅದು ನಿಮಗೆ ಗೊತ್ತಾಗಬೇಕು. ನಮ್ಮೆಲ್ಲರ ಸದಾಶಯ. ನೀವು ಅಂಥವರೆಲ್ಲ ಒಳ್ಳೆಯ ಮನುಷ್ಯರಿದ್ದೀರಿ.